ಬೆಂಗಳೂರು ಬಳಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಹೆಸರುಗಳನ್ನು ಕಳುಹಿಸಿದ್ದೇವೆ. ವಿಧಾನಸೌಧದಲ್ಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಚರ್ಚೆ ನಡೀತಾ ಇದೆ, ಯಾವ ಸ್ಥಳ ಫೈನಲ್ ಮಾಡಬೇಕು ಅಂತ. ಕನಕಪುರ ರೋಡಲ್ಲಿ 2 ಸ್ಥಳ, ಆಮೇಲೆ ಅಲ್ಲಿ ನೆಲಮಂಗಲ ಕುಣಿಗಲ್ ಮಾರ್ಗ ಮಧ್ಯೆ ಅಲ್ಲೊಂದು ಸ್ಥಳ, 3 ಫೈನಲ್ ಮಾಡಿ ಕಳಿಸಿದ್ದಾರೆ. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಇನ್ನೂ ಅದರ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ. ಏರ್ಪೋರ್ಟ್ ಅಥಾರಿಟಿ ಬಂದು ಸ್ಥಳ ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಯೋಗ್ಯವಾದ ಜಾಗ ಇದೆಯಾ ಅಂಥೇಳಿ ಪರಿಶೀಲನೆ ಮಾಡ್ತಾರೆ. ಉಳಿದ ಮಾನದಂಡಗಳನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಏರ್ಪೋರ್ಟ್ ನಿರ್ಮಾಣಕ್ಕೆ ನೆಲಮಂಗಲದ ಕುಣಿಗಲ್ ರಸ್ತೆ, ಮತ್ತೊಂದು ಕನಕಪುರ ರಸ್ತೆಯಲ್ಲಿ ಜಾಗ ನೋಡಿದ್ದೇವೆ. ಕನಕಪುರ ರಸ್ತೆಯಲ್ಲಿ ಮೆಟ್ರೋ ನೈಸ್ ಎಕ್ಸ್ಪ್ರೆಸ್ ವೇ ಬರುತ್ತೆ. 50 ಕಿಲೋಮೀಟರ್ ದೂರ ಇಟ್ಕೊಂಡಿದ್ದೇವೆ. ದೂರ ಆದರೆ ಯಾರೂ ಬರಲ್ಲ. ಶಿರಾ ಚಿತ್ರದುರ್ಗದಲ್ಲಿ ಏರ್ಪೋರ್ಟ್ ಮಾಡಿದರೆ ಯಾರೂ ಕೂಡ ಹೋಗೋದಿಲ್ಲ, ದೂರ ಆಗುತ್ತೆ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಏರ್ಪೋರ್ಟ್ ವಿಷಯದಲ್ಲಿ ನಾನು ಯಾರ ಒತ್ತಡಕ್ಕೂ ಮಣಿದಿಲ್ಲ. ಬೆಂಗಳೂರು ಮತ್ತು ಜನರ ಹಿತದೃಷ್ಟಿಯಿಂದ ಏರ್ಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಯಾವ ಜಾಗವನ್ನು ಫೈನಲ್ ಮಾಡಬೇಕು ಅನ್ನೋದರ ಚರ್ಚೆ ಶುರುವಾಗಿದೆ. ಎಲ್ಲ ಸೌಲಭ್ಯಗಳನ್ನು ನೋಡಬೇಕು, ಸಾರಿಗೆ ಸಂಪರ್ಕ ಹೇಗಿದೆ ಅಂಥೇಳಿ. ಯಾಕಂದರೆ 4,000ರಿಂದ 5,000 ಎಕರೆ ಜಾಗ ಬೇಕಾಗುತ್ತೆ ಒಂದು ಏರ್ಪೋರ್ಟ್ ಕಟ್ಟಬೇಕು ಅಂತ ಹೇಳಿದ್ರೆ. 10 ಕೋಟಿ ಪ್ರಯಾಣಿಕರ ಒಂದು ನಿರೀಕ್ಷೆಯನ್ನು ವಾರ್ಷಿಕವಾಗಿ ಸರ್ಕಾರ ಇಟ್ಟುಕೊಂಡಿದೆ. ನೋಡಿ, 3 ಹೆಸರುಗಳನ್ನ ನಾವು ಕಳಿಸಿದ್ದೀವಿ. ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಭೇಟಿಯಾಗಿ ನಾವು ಏರ್ಪೋರ್ಟ್ ಅಥಾರಿಟಿ ಬಂದು ಅದನ್ನು ವಿಸಿಟ್ ಮಾಡಬೇಕಾಗ್ತದೆ. ವಿಸಿಟ್ ಮಾಡಿ ಸೈಟ್ ಅಪ್ರೂವಲ್ ಮಾಡ್ತಾರೆ. ಇದು ಯೋಗ್ಯದಂತ ಅಷ್ಟೇ. ಅವ್ರ ರೋಲು ಬರೀ ಸೈಟು ಇದು ಸರಿಯಾಗಿದೆ, ಇಲ್ಲಿ ಇದು ಆಗ್ಬೋದು ಅಂತೇಳಿ. ಇನ್ನು ಉಳಿದಿತ್ತು ಅದ ನಂತರ ನಾವು ರಾಜ್ಯ ಸರ್ಕಾರ ನಿರ್ಣಯ ಬೇಕು. ಫಿಸಿಬಿಲಿಟಿ, ವಯಬಿಲಿಟಿ, ಈ ಎಲ್ಲ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾರೆ. ಒಂದು ದೊಡ್ಡಬಳ್ಳಾ ಇದು ಗೊತ್ತಿದೆ, ನೆಲಮಂಗಲ ಟು ನಿಮ್ಮ ಹಾಸನ್ ರೋಡ್, ಕುಣಿಗಲ್ ರೋಡ್ ಇದೆಯಲ್ಲ, ಅದು ಸುಮಾರು 35 ಕಿಲೋಮೀಟರ್ ಆಗುತ್ತೆ ಸೆಂಟ್ರಲ್ ವಿಧಾನಸೌಧದಿಂದ. 35-38 ಕಿಲೋಮೀಟ್ರು. ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ. ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ಇದು ಮತ್ತೆ ಭಾಳ ದೂರ ಆಗ್ತಾ ಇತ್ತು. ಕನಕಪುರ ರಸ್ತೆಯಲ್ಲಿ ನಾನೇ ಸ್ವತಃ ಇದನ್ನು ಹಾಕ್ಕೊಂಡು, ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದರೆ 5 ಕಿಲೋಮೀಟರ್ ಮೆಟ್ರೋ ಕನಕಪುರ ರಸ್ತೆ ಬರ್ತದೆ, 5 ಕಿಲೋಮೀಟರ್ ಮೆಟ್ರೋ ಬರ್ತದೆ, 10 ಕಿಲೋಮೀಟರ್ ನೈಸ್ ಬರ್ತದೆ, ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಎರಡೂ ಸೈಟು ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಮತ್ತು ನಮಗೆ ಡಿಸ್ಟೆನ್ಸ್ 50 ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಭಾಳ ದೂರ ಆದರೆ ಯಾರೂ ಬರೋದಿಲ್ಲ. ಇವತ್ತು ನಾವು ಶಿರಾದಲ್ಲಿ ಮಾಡಿದ್ದೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಮಾಡಿದ್ರೆ ಬರೋದಿಲ್ಲ. 50 ಕಿಲೋಮೀಟರಲ್ಲಿ, ಯಾಕಂದರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ. ಜಾಗ ಕೊಟ್ಟ ಮೇಲೆ ಇವತ್ತು ಸಹ ಮಾಡೋರು ಬರಬೇಕಲ್ಲ, ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ನಲ್ಲಿ. ಅದು ಬಾಯಲ್ಲಿ ಇರ್ಬೋದು, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಯಾರೇ ಇರ್ಬೋದು. ಅವ್ರು ಬಂದು ಅಲ್ಲಿ ಅವ್ರಿಗೆ ಫಿಸಿಬಿಲಿಟಿ ಆಗಬೇಕಾಗ್ತದಪ್ಪ. ಅಲ್ಲಿ ಪ್ಯಾಸೆಂಜರ್ ಬರ್ತಾರೆ ಹೆಂಗೆ, ಬೆಂಗಳೂರು ಹತ್ತಿರ ಇದೆ ಹೆಂಗಿದೆ, ಕನೆಕ್ಟಿವಿಟಿ ಇದೆ ಹೆಂಗೆ, ಇದೆಲ್ಲವನ್ನು ನೋಡಿಕೊಂಡು ವಯಬಿಲಿಟಿ ನೋಡ್ಕೊಂಡು ಹೋಗಿ ಬರ್ತಾರೆ. ಸುಮ್ಮನೆ ನಾವು ಎಲ್ಲೋ ಒಂದು ಕಡೆ ಜಾಗ ಕೊಟ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಮಾಡ್ತಾರೆ ಯಾರಾದರೂ? ಜಾಗ ಕೊಡೋದು ಅಷ್ಟೇ ನಮ್ಮದು, ಉಳಿದಿದ್ದು ಪ್ರೈವೇಟ್ PPP ಮೇಲೆ ಅವ್ರು ಬರ್ತಾರೆ. ಬೆಂಗಳೂರಿನ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಔದ್ಯೋಗಿಕ ಹಿತದೃಷ್ಟಿಯಿಂದ, ನಮ್ಮ ಎಕಾನಮಿ ಈ ದೃಷ್ಟಿಯಿಂದ ನಾವು ನಿರ್ಣಯ ತಗೋತೀವಿ. ಇದ್ರಿಗೆ ಯಾರ್ದು ಒತ್ತಾಯಕ್ಕೆ ನಾನು ಮಾಡೋದಿಲ್ಲ, ಮನೆಯದೂ ಇಲ್ಲ. ಆನ್ ಮೆರಿಟ್ ಅಂತ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಈ 2 ಸೈಟ್ಸ್ ನಿಮ್ಗೆ ಅನಿಸ್ತದಲ್ಲ ಮೆರಿಟ್ ಇದೆ ಅಂತ ಹೇಳಿ. ಮುಂದೆ ವಯಬಿಲಿಟಿ ಇದೆಲ್ಲನೂ ಕೂಡ ಮಾಡಿಸಿ, DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿ, ಅದೆಲ್ಲ ಸ್ಟಡಿ ಅನಾಲಿಸಿಸ್ ಮಾಡಿ ನಿರ್ಧಾರ ತೆಗೆದುಕೋತೀವಿ. ಈಗ ನಾವು ನಿನ್ನೆ ಮಾತಾಡಿದ್ದೀವಿ, ನಿನ್ಬಿಟ್ಟು ಮೊನ್ನೆ ಅಧಿವೇಶನ ಮುಗಿದ ಕೂಡಲೇ ನಮ್ಮ ಸೆಕ್ರೆಟರಿ ಅವರು, ನಾವು ಇನ್ನಿತರರು ಹೋಗಿ ಕೇಂದ್ರ ವಿಮಾನಯಾನ ಸಚಿವರು ಭೇಟಿ ಹಾಕಿ ನಮ್ಮ ಕೇಂದ್ರ ಸಚಿವರಿಗೂ ಭೇಟಿ ಆಗ್ತೀವಿ. ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತೊಬ್ಬರು ಸೋಮಣ್ಣ ಅವರು ಇರ್ಬೋದು, ಎಲ್ಲರಿಗೂ, ಕುಮಾರಸ್ವಾಮಿ ಅವರು ಎಲ್ಲರಿಗೂ ಕೂಡ ಭೇಟಿಯಾಗಿ ಎಲ್ಲರೂ ಕೂಡ ಒತ್ತಡ ತಂದು ಬೇಗ ಇನ್ಸ್ಪೆಕ್ಟ್ ಮಾಡಿ ನಮಗೆ